ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ Zee ನೆಟ್ವರ್ಕ್ಗೆ ಕಂಗ್ರ್ಯಾಚುಲೇಷನ್ಸ್. Zee Bangla and Zee Power, very very big step. Thank you for this opportunity, Siju sir, Deepak sir, Raghav sir and Sudhi sir. Actually Sudhi sir ಒಂದಿನ ಕಾಲ್ ಮಾಡಿದ್ರು ರಕ್ಷಗೆ, ತಮ್ಮ ಒಂದು ಪ್ರಾಜೆಕ್ಟ್ ಇದೆ ರೆಡಿನಾ ಅಂತ. ವಿ ಸೆಡ್ ರೆಡಿ ಸರ್ ಅಷ್ಟೇ. ಅವತ್ತಿದ್ದ ಎಕ್ಸೈಟ್ಮೆಂಟು ಇವತ್ತವರೆಗೂ ಹಂಗೆ ಇದೆ ನಮಗೆ. ಆ್ಯಂಡ್ ಟಿಲ್ ದ ಎಂಡ್ ಆಫ್ ದ ಪ್ರಾಜೆಕ್ಟ್ ಆ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಬಿಕಾಸ್ ಝೀಯಲ್ಲಿ ವರ್ಕ್ ಮಾಡೋವಾಗ ಆಸ್ ಇನ್ Zee ಕನ್ನಡ ಆ್ಯಂಡ್ ನಾವು ಒಂದು ಹುಚ್ಚತನ ಇದೆ. ಆ್ಯಂಡ್ ಆ ಹುಚ್ಚತನನ ನಮ್ಮ ತಲೆಯಲ್ಲೂ ತುಂಬಿಬಿಟ್ಟಿದ್ದಾರೆ. ಎವ್ರಿ ಡೇ ಇಸ್ ಲೈಕ್ ಏನೋ ಒಂದು ಚೆನ್ನಾಗಿ ಮಾಡಬೇಕು, ಇನ್ನೊಂದು ಚೆನ್ನಾಗಿ ಮಾಡಬೇಕು. ಎವ್ರಿ ಸ್ಟೆಪ್ ನಮ್ಮ ಮೈಲ್ ಸ್ಟೋನ್ಸ್ನೇ ನಾವು ಬೀಟ್ ಮಾಡಬೇಕು ಅಂತ ನಮ್ಮ ತಲೆಯಲ್ಲೂ ತುಂಬಿದ್ದಾರೆ. ನಮಗೂ ಅದೇ ಮಾಡಬೇಕು ಅಂತ ಯಾವಾಗಲೂ. ಆ್ಯಂಡ್ Zee ಇಸ್ ಆಲ್ವೇಸ್ ಸೆಕೆಂಡ್ ಫ್ಯಾಮಿಲಿ. ಯಾವಾಗಲೂ ನಮ್ಮನೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ, ಒಂದಿನ ತ್ರಾಸ ಅನ್ಸಲ್ಲ. ಆ್ಯಂಡ್ ಎಸ್, ಐ ಜಸ್ಟ್ ವಾಂಟ್ ಟು ಸೇ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಸಾಗರ್ ಆ್ಯಂಡ್ ಅಕ್ಷರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇಬ್ಬರು ವೆರಿ ಡೆಡಿಕೇಟೆಡ್. ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಅದರ್ ಸೀರಿಯಲ್ಸ್ ಪ್ರಾಜೆಕ್ಟ್ ಏನೇನು ಬರುತ್ತೆ ಮುಂದೆ Zee Power ಅಲ್ಲಿ. ಎಲ್ಲರಿಗೂ ವಿಶಿಂಗ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ. ಫಸ್ಟ್ ಆಫ್ ಆಲ್ ನಾನು ಒಬ್ಬ ಧಾರವಾಡದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಇರುವಂಥ ಒಬ್ಬ ಹುಡುಗ. ಅಲ್ಲಿಂದ ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ. 10 ವರ್ಷಗಳ ಮಣ್ಣ ಹೊತ್ತು ಕನಸು ಕಾಣಬೇಕಾದ್ರೆ ಒಂದಿನ ಅನುಷಾ ಮೇಡಮ್ ಅವರ ಪ್ರೊಡಕ್ಷನ್ ಟೀಮಿಂದ ಒಂದು ಕಾಲ್ ಬರುತ್ತೆ, ಈ ಥರ ಹೀರೋ ಪಾತ್ರಕ್ಕೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾ ಇದೀವಿ, ಬರ್ತೀರಾ ಅಂತ. ಅವತ್ತಿನ ದಿನ ನಾನು ರಾಯರನ್ನ ನೋಡೋಕ್ಕೆ ರಾಯರ ಮಠದಲ್ಲಿದ್ದೆ. ಸೊ ಅವತ್ತು ನನ್ನ ಬೆಸ್ಟ್ ಡೇ. 10 ವರ್ಷದಿಂದ ನಾನು ನನ್ನ ಹುಟ್ಟೂರಿಗೆ ಧಾರವಾಡಿಗೆ ಹೋಗಿರ್ಲಿಲ್ಲ. ಬಿಕಾಸ್ ಏನಕ್ಕಂದ್ರೆ ಅಲ್ಲೊಂದು ಚಾಲೆಂಜ್ ತಗೊಂಡು ಬಂದಿದ್ದೆ. ಎಲ್ಲಿವರೆಗೂ ನಾನು ಧಾರವಾಡಕ್ಕೆ ಬರಲ್ಲ ಅಂತಂದ್ರೆ ನಾನು ಧಾರವಾಡದಲ್ಲಿ ಹೆಸರು ಮಾಡಿ ಅಲ್ಲಿರೋ ಜನರು ನನ್ನ ಹೆಸರನ್ನ ಗುರುತಿಸುವವರೆಗೂ ನಾನು ಕಾಲಿಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬೆಂಗಳೂರು ಬಂದಿದ್ದೆ. ಅದಕ್ಕೆ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ ಆ ಹಠಕ್ಕೆ. ಇವತ್ತು Zee TV ಆ ಕನಸನ್ನ ನನಸು ಮಾಡಕ್ಕೆ ನನ್ನ ಹಿಂದೆ ನಿಂತು ನನ್ನ ಪ್ರೋತ್ಸಾಹ ಮಾಡಿದೆ. ಅಷ್ಟೇ ಅಲ್ಲದೆ ನಮ್ಮ ಅನುಷಾ ಮೇಡಮ್ ಅವರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಸ್ವಾತಿ ಅಮ್ಮ ನಮ್ಮ ತಾಯಿ ಪಾತ್ರ ಮಾಡ್ತಾ ಇದ್ರು, ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ. ಅಂಡ್ ನನ್ನ ಪಾತ್ರ ರುದ್ರ ಅಂತ. ತುಂಬಾ ಇನ್ನೋಸೆಂಟ್ ಆಗಿರೋ ಒಂದು ಹುಡುಗ. ತಾಯಿ ಅಂತಂದ್ರೆ ಪ್ರಾಣ, ತಾಯಿ ಬಿಟ್ರೆ ಬೇರೆ ಏನೂ ಇಲ್ಲ. ಗರಡಿ ಮನೆ, ಇದು ಅವನ ಪ್ರಪಂಚ ಆಗಿರುತ್ತೆ. ಆ ಪ್ರಪಂಚದಲ್ಲಿ ಒಂದು ಸುಂದರವಾದ ಹುಡುಗಿ ಬರ್ತಾಳೆ. ಅವನ ಜೊತೆ ಏನ್ ನಡೀತಾ ಇದೆ ಅನ್ನೋದು ಅರ್ಥ ಆಗಲ್ಲ. ಅದು ಪ್ರೀತಿನ ಏನು ಅಂತ ಅವ್ನಿಗೆ ಗೊತ್ತಿರಲ್ಲ. ತಾಯಿ ಆಜ್ಞೆ ಬಿಟ್ರೆ ಬೇರೆ ಅವನಿಗೆ ಗೊತ್ತಿರಲ್ಲ. ಅದ್ರ ಮಧ್ಯದಲ್ಲಿ ಏನ್ ನಡೀತಾ ಇದೆ, ಯಾಕೆ ಇವನ್ಗೆ ಒಂದು ಹುಡುಗಿ ಮೇಲೆ ಈ ತರ ಯಾವ ಹುಡುಗಿಗೂ ಕಣ್ಣೆತ್ತು ನೋಡದೆ ಇರುವಂತ ಹುಡುಗ ಇವಾಗ ಅದು ಪ್ರೀತಿನ ಅಥವಾ ಏನು ಅಂತ ಗೊತ್ತಿಲ್ಲದೆ ಇರೋ ಒಂದು ಗೊಂದಲದಲ್ಲಿ ತಗೊಳ್ಕೊಂಡಿರ್ತಾನೆ. ಸೊ ಇದೊಂದು ನನ್ನ ಒಂದು ಪಾತ್ರ. ಇಷ್ಟೇ ಅಲ್ಲದೆ ನನ್ನ ತಾಯಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇದೊಂದು ಮೀಡಿಯಾ ನನ್ನ ತಾಯಿಗೆ ಒಂದು ಹೇಳಿದ್ರೆ ನನಗೆ ಖುಷಿ ಆಗುತ್ತೆ ಅನ್ನೋ ಕಾರಣಕ್ಕೆ. ನನ್ನ ತಾಯಿ ನನಗೆ ತುಂಬಾ ನಂಬಿಕೆ ಇಟ್ಟು ಬೆಂಗಳೂರಲ್ಲಿ ಬಿಟ್ಟು ನನ್ನ ಹೋಪ್, ಯಾರು ನನ್ನನ್ನು ನಂಬದೇ ಇರೋ ಟೈಮಲ್ಲಿ ಅವ್ರು ನನ್ನ ಕೈ ಹಿಡಿದು ಆಗತ್ತೆ ಹೋಗ್ ಮಗ ನೀನು ಅಂತ ಹೇಳ್ಬಿಟ್ಟು ಬಿಟ್ಟಿದ್ರು. ಅವತ್ತು ನನಗೆ ಬಿಟ್ಟಿರೋ ಕಾರಣಕ್ಕೆ ಇವತ್ತು ಈ ಸ್ಟೇಜು ನನಗೆ ಅವಕಾಶ ಕೊಡೋ ತರ ಆಗೋಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇಷ್ಟೇ ಹೇಳಕ್ಕೆ ನನಗೇನು ಮಾತು ಬಂದಿಲ್ಲ. ಇದೇ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ Zee ಕನ್ನಡ. ಸೊ Zee ಕನ್ನಡದಲ್ಲಿ ನನಗಿದು 4 ವರ್ಷದ ಜರ್ನಿ. ಮೊದಲನೇ ಸೀರಿಯಲ್ ನಂದು ಪುಟ್ಟಕ್ಕನ ಮಕ್ಕಳು. ಸೊ ಅದರಲ್ಲಿ ಸಹನಾ ಪಾತ್ರ ಮಾಡ್ತಿದ್ದೆ. ಸೀರಿಯಲ್ಲು ನನಗೆ ತುಂಬಾ ಒಳ್ಳೆ ಹೆಸರು ತಂದುಕೊಟ್ಟಿದ್ದೆ. ಸೊ ಈಗ ಜೋಡಿ ಅಕ್ಕಿ ಸೀರಿಯಲ್ ಕೂಡ ಅಷ್ಟೇ ಸಕ್ಸಸ್ ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಸರ್. ಅಂಡ್ Zee ಕನ್ನಡ ಹೆಂಗೆ ಅಂದ್ರೆ ಅದೊಂಥರ ನನ್ನ ತವ್ರ ಮನೆ. ಸೊ
ಐ ಥಿಂಕ್ ತವ್ರ ಮನೆ ಅಂತಾನೂ ಹೇಳ್ಬೋದು, ಗಂಡನ ಮನೆ ಅಂತಾನೂ ಹೇಳ್ಬೋದು. ಬಿಕಾಸ್ ನಾನು ನೋಡ್ತಿದ್ರೆ ನಾನು ಇಲ್ಲೇ ಪರ್ಮನೆಂಟ್ ಆಗಿ ಇರ್ತೀನಿ ಅಂತ ಅನಿಸ್ತಿದೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ. ಅಂಡ್ ಅಕ್ಷರ ಪಾತ್ರದ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಸಹನಾ ಪಾತ್ರ ಅಂದ್ರೆ ಫಸ್ಟ್ ಸಹನಾ ಪಾತ್ರ ಹೇಳ್ತೀನಿ. ಸಹನಾ ಏನು ಓದಿರೋದಿಲ್ಲ. ಸೊ ಓದಿಲ್ಲ ಅಂದ್ರೆ ಜನ ಹೆಂಗ್ ನೋಡ್ತಾರೆ, ಸೊಸೈಟಿ ಹೆಂಗ್ ನೋಡುತ್ತೆ, ಲೈಕ್ ಎವ್ರಿ ಡೇ ಸ್ಟ್ಯಾಂಡ್ ಆಫ್ ಲಿವಿಂಗ್ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಸಹನಾ ಪಾತ್ರದಲ್ಲಿ ಆಡಿಯನ್ಸ್ ತೋರಿಸ್ತಾರೆ. ಇನ್ನು ಅಕ್ಷರ ಬಗ್ಗೆ ಹೇಳ್ಬೇಕು ಅಂದ್ರೆ ಅಕ್ಷರ ಓದಿರ್ತಾಳೆ, ಗೌರ್ಮೆಂಟ್ ಸ್ಕೂಲ್ ಟೀಚರ್. ಹೆಂಗೆ ಅಂದ್ರೆ ಎಲ್ಲ ಹೆಣ್ಮಕ್ಳಿಗೂ ಇನ್ಸ್ಪಿರೇಷನ್ ಆ ಪಾತ್ರ. ಎಜುಕೇಶನ್ಗೋಸ್ಕರ ಫೈಟ್ ಮಾಡ್ತಾಳೆ. ಸೊ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಜನಗಳಿಗೆ ತೋರಿಸ್ಕೊಡ್ತಾಳೆ. ಸೊ ಎರಡೂ ಪಾತ್ರ ತುಂಬಾ ಚೆನ್ನಾಗಿದೆ. ಹೋಪಿಂಗ್ ಫಾರ್ ದಿ ಬೆಸ್ಟ್. And thank you ma'am, thank you for the opportunity. Zee Kannada, thank you so much. And special thanks ನಾನು ಜಗ್ಗಿ ಸರ್ ಹೇಳಬೇಕು. ಬಿಕಾಸ್ ಪುಟ್ಟಕ್ಕ ಮಾಡ್ತಾ ನನಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಇದನ್ನ ನಾನು ಲೈಫ್ ಟೈಮ್ ಮರೆಯಲ್ಲ. ಸರ್ ನೀವು ಎಲ್ಲೇ ಇದ್ರು ಆ ಗ್ರಾಟಿಟ್ಯೂಡ್ ನನಗೆ ಖಂಡಿತ ಇರುತ್ತೆ ಜಗ್ಗಿ ಸರ್. ಥ್ಯಾಂಕ್ ಯು.